ಇಲ್ಲಿ ರೊಟ್ಟಿ, ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಭುದಿಯ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದ್ಬಿಟ್ಟು ಟ್ಯೂಸ್ಡೇ. ಸೊ ಸುಮಾರು ದಿನ ಆಗೋಗಿತ್ತು ನಾನು ಡೈಲಿ ರೂಟೀನ್ ವ್ಲಾಗ್ಸ್ನೆಲ್ಲ ಮಾಡಿ, ಬಿಕಾಸ್ ಆಫ್ ಸಮ್ ಬ್ಯುಸಿ ಶೆಡ್ಯೂಲ್ಸ್ ಆ್ಯಂಡ್ ರೀಸನ್ಸ್. ಹಾಗಾಗಿ ವ್ಲಾಗ್ಸ್ನೆಲ್ಲ ಮಾಡೋಕ್ಕಾಗಲಿಲ್ಲ. ಬಟ್ ನೆನ್ನೆವರೆಗೂ ಒಂದು ಶಾರ್ಟ್ಸ್ ವೀಡಿಯೋಸ್ ಅಂದರೆ ಫ್ರೈಡೇ ನೈಟ್ ಮಾಡ್ಕೊಂಡಿದ್ದೆ. ಸೊ ಆ ಶಾರ್ಟ್ ವೀಡಿಯೋಸು ವಿತೌಟ್ ಫಾರ್ವರ್ಡ್ ವೀಡಿಯೋಸ್ ಒನ್ ಬೈ ಶೆಡ್ಯೂಲ್ ಮಾಡಿಟ್ಟಿದ್ದೆ. ಸೊ ಅದು ಆಲ್ರೆಡಿ ಎಲ್ಲ ಪೋಸ್ಟ್ ಆಗಿದೆ. ಹೇಗೆ ಅನ್ನಿಸ್ತು ಅವೆಲ್ಲ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ನೀವು ಕಮೆಂಟ್ ಮಾಡಿ. ಸೊ ಹಾಗೆ ನಂದು ನಿಮ್ಮದು ಕಾನ್ವರ್ಸೇಷನ್ ಬಿಲ್ಡ್ ಆಗೋದು. ಸೊ ನಂದು ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಡೇ ಬೈ ಒಂದೊಳ್ಳೆ ಪ್ರೋಗ್ರೆಷನ್ ಲೆವೆಲ್ಗೆಲ್ಲ ಹೋಗ್ತಾ ಇದೆ. ಸೊ ಒಂದೊಂದ್ಸರಿ ತುಂಬ ಖುಷಿ ಆಗುತ್ತೆ, ಮತ್ತು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಅನಿಸುತ್ತೆ. ಇವತ್ತು ಮಾರ್ನಿಂಗಿಂದ ಎಲ್ಲ ನಂದು ಯೂಶ್ವಲ್ ವಾಕ್ ಆಗಿರ್ಬೋದು, ಯೋಗಾಸನ ಆಗಿರ್ಬೋದು, ಸೊ ವಾಟ್ ಐ ಮೇಕ್ ಮಾರ್ನಿಂಗ್ ರೂಟೀನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಅದನ್ನು ಶೇರ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ, ಸ್ವಲ್ಪ ಬ್ಯುಸಿ. ಅಂದರೆ ಏನಾಗುತ್ತೆ ಗೊತ್ತಾ, ಒಂದು ಸ್ವಲ್ಪ ಹಾಫ್ ಆನ್ ಅವರ್ ಸಹ ನಾನು ಸ್ವಲ್ಪ ಲೇಟಾಗೋ ಇಲ್ಲ ಎಲ್ಲೋ ಒಂದು 10 ನಿಮಿಷ ಪೇಪರ್ ಓದೋದ್ರಲ್ಲೋ ಇಲ್ಲ ಮೊಬೈಲ್ಸಲ್ಲಿ ಚೆಕ್ ಮಾಡೋದ್ರಲ್ಲೋ ಎಂದಲ್ಲಾದರೂ ಒಂದು ಹಾಫ್ ಆನ್ ಅವರ್ ವೇರಿ ಆಗಿಬಿಟ್ಟಿದ್ರು. ಸೊ ಆ್ಯಸ್ ಯೂಶ್ವಲ್ ವ್ಲಾಗ್ನೆಲ್ಲ ಮಾಡೋಕ್ಕಾಗಲ್ಲ. ಸೊ ಇವತ್ತೊಂದು ಹಾಫ್ ಆನ್ ಅವರ್ ಮೇ ಬಿ ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು 15 ನಿಮಿಷ ಲೇಟಾಗಿದ್ದಿದ್ದೆ. ಸೊ ಅಷ್ಟಕ್ಕೆ ನಾನು ನೆನ್ನೆ ಫುಲ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಬ್ರೇಕ್ಫಾಸ್ಟ್ ಏನು ಮಾಡಬೇಕು, ಲಂಚ್ ಏನು ಮಾಡಬೇಕು, ಯಾವ ರೀತಿ ವ್ಲಾಗ್ನ ಆಗಬೇಕು, ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ. ಸೊ ಇನ್ನೂ ಸ್ವಲ್ಪ ಪರ್ಫೆಕ್ಟ್ ವೇ ನಂದು ಚಾನಲ್ಲೇ ಬಂದ್ಬಿಟ್ಟು ನನ್ನ ಡೇ ರೂಟೀನ್ ಫುಲ್ಲು ನಂದು ದಿನ ಎಲ್ಲ ಯಾವ ರೀತಿ ಹೋಗುತ್ತೆ ಅನ್ನೋದೇ ನಿಮ್ಗಳ ಜೊತೆ ಶೇರ್ ಮಾಡ್ಕೊಬೇಕು. ಸೊ ಆ ರೀತಿ ಎಲ್ಲ ಮಾಡೋಣ. ಸೊ ಇಷ್ಟು ವೀಡಿಯೋಸ್ ಮಾಡಿದ್ರೆ ಸ್ವಲ್ಪ ಆದರೂ ಪ್ರೋಗ್ರೆಷನ್ ಲೆವೆಲ್ಗೆ ಆ್ಯಂಡ್ ದೆನ್ ಸ್ವಲ್ಪ ಪ್ರೋಗ್ರೆಷನ್ ಆಗಿ ವೀಡಿಯೋಸ್ ಮಾಡೋಣ ಅಂತೆಲ್ಲ ಅಂದ್ಕೊತಿದ್ದೆ. ಅದೇ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಸ್ವಲ್ಪ ವೇರಿ ಆಗಿದ್ದಕ್ಕೆ ಸ್ಟಾಪ್ ಆಗೋಯಿತು. ಸೊ ಪರವಾಗಿಲ್ಲ. ಹಾಗಾಗಿ ನಾನು ಬ್ರೇಕ್ಫಾಸ್ಟಿಂದ ವ್ಲಾಗ್ನ ಮಾಡ್ತೀನಿ. ಆಲ್ರೆಡಿ ಬ್ರೇಕ್ಫಾಸ್ಟು ಸಹ ರೆಡಿ ಇದೆ. ಸೊ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಆಗ್ಲಕಾಯಿ ಗೊಜ್ಜು ಮತ್ತು ರೊಟ್ಟಿ ಮಾಡ್ಕೊಂಡಿದ್ದೆ. ಸೊ ರಾಗು ಡ್ಯೂಟಿಗೆ ಹೋಗಾಯಿತು. ಸೊ ನಾನು ಎಲ್ಲ ಫ್ರೆಶ್ ಎಲ್ಲ ಆಗಿ ನೀಟಾಗೆಲ್ಲ ರೆಡಿಯಾಗಿ ದೇವ್ರಿಗೂ ಸಹ ಪ್ರೇಯರ್ ಮಾಡಿ ಸೊ ವ್ಲಾಗ್ನ ಇಲ್ಲಿಂದ ಶುರು ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀವು ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಡೈಲಿ ವೀಡಿಯೋಸ್ ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಗ್ತಿರುತ್ತೆ. ನನ್ನ ಒಂದು ವೀಡಿಯೋ ಸಹ ನೀವು ಮಿಸ್ ಮಾಡ್ಕೊಳಲ್ಲ. ಹಾಗಾಗಿ ನಿಮಗೆ ಕಂಟಿನ್ಯೂಷನ್ ಲೆವೆಲ್ ಇರುತ್ತೆ. ಸೊ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದು ನನ್ನ ಹಳೆ ವೀಡಿಯೋಸ್ ಎಲ್ಲ ಲಿಂಕ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ದೆನ್ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿರೋ ಸೊ ತುಂಬ ಥ್ಯಾಂಕ್ಸ್. ಸೊ ಒಳ್ಳೆ ಪ್ರೋಗ್ರೆಷನ್ ಲೆವೆಲ್ಗೆಲ್ಲ ಹೋಗ್ತಾ ಇದೆ. ಸೊ ನನಗೂ ಸಹ ಸಖತ್ ಖುಷಿ ಅನಿಸುತ್ತೆ ನೋಡಿದಾಗಲಿಂದ. ಸೊ ನಂದು ಶಾರ್ಟ್ ವೀಡಿಯೋಸ್ ಆಗಿರ್ಬೋದು, ಥಾಟ್ ಫಾರ್ ದ ಡೇ ವೀಡಿಯೋಸ್ ಆ್ಯಂಡ್ ಬ್ರೇಕ್ಫಾಸ್ಟ್ ಅಪ್ಡೇಟೆಡ್ ವೀಡಿಯೋಸ್, ಸೊ ಎಲ್ಲಾದ್ರದ್ದು ಲಿಂಕು, ಫೆಸ್ಟಿವಲ್, ಟ್ರಾವೆಲಿಂಗ್ ಎಲ್ಲ ವೀಡಿಯೋಸ್ ಲಿಂಕು ನಿಮ್ಮ ಕೆಳಗಡೆ ಸಿಕ್ಬಿಡ್ತು. ಎಲ್ಲ ಅಂತ ಅಂದರೆ ಸೊ ಅದನ್ನೆಲ್ಲ ಒಂದು 3 ಸ್ಕಿನ್ ಕೇರ್ದು ಸಪ್ರೇಟ್ ಹಾಕಿದ್ದೀನಿ. ಆ್ಯಂಡ್ ದೆನ್ ಡೈಲಿ ರೂಟೀನ್ಸ್ ಹಾಕಿದ್ದೀನಿ, ಶಾರ್ಟ್ ವೀಡಿಯೋಸ್ ಹಾಕಿದ್ದೀನಿ. ಸಪ್ರೇಟ್ ಅಂದರೆ ಕ್ಲಮ್ಸಿ ಅನ್ಸಲ್ಲ ನಿಮಗೆ, ನೀಟಾಗಿ ಒನ್ ಬೈ ಟೈಪ್ ಮಾಡಿ ಹಾಕಿದ್ದೀನಿ. ಸೊ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಹ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ, ಮಾತೆಲ್ಲ ಬೇಡ, ಆಲ್ರೆಡಿ ತುಂಬ ಲೇಟಾಗಿ ಹೋಗಿದೆ. ಸೊ ಇದಾಗಿದ ತಕ್ಷಣ ನಾನು ಲಂಚ್ ಪ್ರಿಪರೇಷನ್ಗೆ ಬಂದ್ಬಿಡಬೇಕು. ಇಲ್ಲ ಲಂಚ್ ಮಾಡ್ಕೊಳೋದ, ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಕೊಳೋದ, ಥಾಟ್ ಫಾರ್ ದ ಡೇ ಮಾಡ್ಕೊಳೋದ ಇನ್ನೂ ಗೊತ್ತಿಲ್ಲ. ಸೊ ಬನ್ನಿ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ. ಸೊ ಇನ್ನೇನು ಗೊಜ್ಜು ರೆಡಿ ಇದೆ ಹೇಳಿದ್ನಲ್ಲ. ಸೊ ರೊಟ್ಟಿ ಒಂದು ಹಾಕ್ಕೊಬೇಕು, ರೊಟ್ಟಿ ಹಾಕ್ಕೊತೀನಿ. ಸೊ ನಾನು ರಾಗು ಹೊರಡ್ಬೇಕಾದ್ರೆ ಅಷ್ಟೊತ್ತಿಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ದೆ. ಸೊ ಅಷ್ಟೊತ್ತಿಗೆ ಆಲ್ರೆಡಿ ನಾನು ಫ್ರೆಶ್ ಅಪ್ ಎಲ್ಲ ಆಗೋಷ್ಟೊತ್ತಿಗೆ ತಣ್ಣಗಾಗೋಗಿತ್ತು. ನನಗೆ ಸ್ವಲ್ಪ ಬಿಸಿ ಇದೆ ತಿಂಡಿ ಸ್ವಲ್ಪ ಅಭ್ಯಾಸ. ಸೊ ಹೆಂಚು ಸಹ ಕಾದಿದೆ. ಸೊ ರೊಟ್ಟಿ ಕಟ್ಕೊಂಡಿದ್ದೀನಿ. ರೊಟ್ಟಿ ಕವರ್ ಇದ್ರೆ ಈಸಿಯಾಗಿ ಮಾಡಿಬಿಡ್ಬೋದು. ಸೊ ರೊಟ್ಟಿ ಹಾಕೋದೇನು ಅಷ್ಟು ಡಿಫಿಕಲ್ಟ್ ಅನಿಸಲ್ಲ. ಆಗ್ಲಕಾಯಿ ಯೂಶಲಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿದ್ರೆ ಒಂದು ಸ್ವಲ್ಪ ಸಹ ಕಹಿ ಇರೋದೇ ಇಲ್ಲ. ಸೊ ರಾಘು ಹೇಳ್ತಿದ್ರು ಆಗ್ಲಕಾಯಿ ಅಂದರೆ ಸ್ವಲ್ಪ ಕಹಿ ಇರಬೇಕಲ್ವಾ, ಯಾಕೆ ಕಹಿ ಇಲ್ಲ ಅಂತ ಕೇಳ್ತಿದ್ರು. ನಾನು ಯೂಶಲಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಹೋದ ಸತಿ ಮಾಡಿದಾಗ ಒಂದು ಸ್ವಲ್ಪ ಕಹಿ ಇತ್ತು. ಸೊ ಈ ಸತಿ ಮಾಡಿದಾಗ ಇದ್ದಿಲ್ಲ. ಅಂದರೆ ಆಗ್ಲಕಾಯಿ ಪಲ್ಯ ಮಾಡಿದ್ರೆ ಸ್ವಲ್ಪ ರೆಡ್ಯೂಸ್ ಮಾಡಿಬಿಟ್ಟಿದ್ದೆ. ಯಾಕೆ ಅಂತ ಗೊತ್ತಿಲ್ಲ. ಒಂದ್ಸತಿ ಹಂಗೆ ತಿಂತಾ ಇರ್ತೀವಿ, ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಿಬಿಟ್ಟಿರ್ತೀವಿ.
ಸೊ ನಾನು ಸ್ವಲ್ಪ ಆ ರೀತಿ ಮಾಡಿದ್ದೆ. ಸೊ ನೀವು ಅದೇ ರೀತಿ ಮಾಡಿರ್ತೀರ ನಿಮ್ಮಲ್ಲಿ ಅಂತ ಹೇಳೋದನ್ನು ಮರಿಬೇಡಿ. ಹೇಳಿದ್ನಲ್ಲ, ಸೊ ಇವತ್ತೊಂದು ಸ್ವಲ್ಪನೂ ಕಹಿ ಇರಲಿಲ್ಲ. ಸೊ ಇವತ್ತು ಕಾಂಬಿನೇಷನ್ಗೆ ನಾನು ಆಲೂಗಡ್ಡೆ ಮತ್ತು ಕಡಲೆಕಾಳನ್ನ ನೆನೆಸಿ ಹಾಕಿದ್ದೀನಿ. ಸೊ ನೈಟೇ ನೆನೆಯಕ್ಕೆ ಹಾಕಿದ್ದೆ. ಸೊ ನೈಟೇ ನೆನೆಸ್ಬಿಟ್ಟು ಕಡಲೆಕಾಳು ಮತ್ತು ಆಲೂಗಡ್ಡೆನ ಹಾಕಿದ್ದೀನಿ. ಈ ರೀತಿ ಕಾಂಬಿನೇಷನಲ್ಲಿ ಮಾಡೋದ್ರಿಂದ ಸ್ವಲ್ಪ ಎಲ್ಲ ವೆಜ್ಜಸ್ಸು ತಿನ್ನೋ ರೀತಿ ಆಗೋಗುತ್ತೆ, ಸ್ವಲ್ಪ ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾರು ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಸೊ ಈ ರೀತಿ ನೀವು ಕಾಂಬಿನೇಷನಲ್ಲಿ ಈಸಿಯಾಗಿ ಮಾಡ್ಕೊಬೋದು. ಈಸಿಯಾಗಿ ತೆಗೆದ್ಬಿಟ್ಟೆ ರೊಟ್ಟಿ, ಕಡೆ ಆಗ್ಲಿಕಾಯಿ ಫ್ರೈ ಆಗ್ತಾ ಇದೆ. ಸೊ ಈ ರೀತಿ ಕಾಂಬಿನೇಷನಲ್ಲಿ ಹಾಕಿ ಈಸಿಯಾಗಿ ಆಮೇಲೆ ಆಗ್ಲಿಕಾಯಿ ಪಲ್ಯ ಮಾಡ್ಬೇಕಾದ್ರೆ ಒಂದು ನೆನಪಾಯ್ತು ನನಗೆ, ಏನು ಅಂತಂದರೆ ನಾನು ಒಂಥರ ಅಂದರೆ ಇವಾಗ ಏನಾರೋ ಯೋಚನೆ ಮಾಡ್ತಾನೆ ಇರ್ತೀನಿ, ಥಾಟ್ ಫಾರ್ ದ ಡೇ ಏನು ಹೇಳೋಣ, ಯಾವ ರೀತಿ ಹೇಳೋಣ, ಯಾವ್ದು ಚೆನ್ನಾಗಿ ಬರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಆಗಿರ್ಬೇಕಾದ್ರೆ ಆಗ್ಲಿಕಾಯಿ ಕಹಿ, ಬಟ್ ಹೆಲ್ತಿಗೆ ತುಂಬ ತುಂಬ ಒಳ್ಳೆಯದು. ಅದೇ ರೀತಿ ಕಹಿಯಾಗಿ ಮಾತಾಡೋರು ಒಳ್ಳೆಯವರಲ್ವಾ ಅಂತ ಅನ್ನಿಸ್ತಿತ್ತು. ಸೊ ಕಹಿಯಾಗಿ ಮಾತಾಡಿದ ತಕ್ಷಣ ಸೊ ನಾವು 2 ವೇಲಿ ಥಿಂಕ್ ಮಾಡ್ತೀವಿ. ಯಾವ ವೇಲಿ ಅಂತ ಅಂದರೆ, ಒಂದು ಕಹಿಯಾಗಿ ಮಾತಾಡಿದ್ರೆ ಅದು ಮೇ ಬಿ ಕೆಟ್ಟದಾಗೋ ಆ ಥರ ಯೋಚನೆ ಮಾಡ್ತೀವಿ. ಸೊ ಅದ್ರ ಡಿಫ್ರೆನ್ಸ್ ನನಗೆ ಇವಾಗ ಅರ್ಥ ಆಯಿತು. ಸೊ ಖಾರವಾಗಿ ಮಾತಾಡೋದಕ್ಕೂ ಕಹಿಯಾಗಿ ಮಾತಾಡೋದಕ್ಕೂ ತುಂಬ ತುಂಬ ವೇರಿ ಇರುತ್ತೆ. ಕಹಿ ಅಂತ ಅಂದರೆ ಇಟ್ಸ್ ಹರ್ಟ್, ನಮಗೆ ಹರ್ಟ್ ಆಗುತ್ತೆ, ಬಟ್ ಅವ್ರು ಹೇಳೋ ಗೈಡೆನ್ಸು ತುಂಬ ಒಳ್ಳೆಯದಾಗಿರುತ್ತೆ. ಸೊ ಖಾರವಾಗಿ ಮಾತಾಡೋದು ಹೆಂಗೆ ಅಂದರೆ, ಖಾರವಾಗಿ ಮಾತಾಡ್ತಾರೆ ಬಟ್ ಅದು ನಮ್ಮ ಹೆಲ್ತಿಗೂ ಒಳ್ಳೇದಲ್ಲ. ಸೊ ನಮ್ಗೆ ಅದು ಡೈಜೆಸ್ಟ್ ಮಾಡ್ಕೊಳೋದಕ್ಕೂ ಆಗೋಲ್ಲ. ಸೊ ನಾನು ಈ ರೀತಿ ಅರ್ಥ ಮಾಡ್ಕೊಂಡೆ, ಹೌದಲ್ವಾ ಈ ರೀತಿ ಇರ್ಬೋದು ಅರ್ಥ ಮಾಡಿ. ಕಹಿಯಾಗಿ ಮಾತಾಡೋರು ನಮಗೆ ಹೆಂಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಫಸ್ಟ್ ಯೋಚನೆ ಮಾಡಿದೆ. ಸೊ ಕಹಿಯಾಗಿ ಮಾತಾಡೋರು ಒಳ್ಳೆಯವರು ಅಂತೆಲ್ಲ ಕೇಳ್ತಿರ್ತೀವಲ್ಲ, ಅಲ್ಲಿ ಇಲ್ಲೆಲ್ಲ ಕೇಳ್ತಿರ್ತೀವಲ್ಲ. ಸೊ ಅದ್ರ ಡಿಫ್ರೆನ್ಸು ನಾನು ಹೌದಲ್ವಾ ನಿಜನೇ ಕಹಿಯಾಗಿ ಮಾತಾಡೋದು ಒಳ್ಳೇದು, ಆ ರೀತಿ ಇರುತ್ತೆ ಅಷ್ಟೇ. ಗೈಡೆನ್ಸ್ ಆಗಿರುತ್ತೆ, ಅದು ನಮ್ಗೆ ಹರ್ಟ್ ಆಗುತ್ತೆ ಬಟ್ ಅದು ನಮ್ಗೆ ಒಳ್ಳೇದಾಗಿರುತ್ತೆ. ಖಾರವಾಗಿ ಮಾತಾಡೋದು ಹೆಲ್ತಿಗೂ ಒಳ್ಳೇದಲ್ಲ, ಅದು ನಮಗೂ ತುಂಬ ಹರ್ಟ್ ಆಗುತ್ತೆ. ಸೊ ಇಷ್ಟು ಡಿಫ್ರೆನ್ಸು. ಕಹಿಯಾಗಿ ಇರೋ ಆಗ್ಲಿಕಾಯಿ ತಿಂದರೆ ಹೆಲ್ತಿಗೂ ಒಳ್ಳೆಯದು. ಕಹಿಯಾಗಿರೋ ಮಾತನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳೋ ರೀತಿಲಿರುತ್ತೆ. ಸೊ ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಸೊ ಹೌದು ಇದು ಹೇಳಿದ್ದು ಈ ಪಾಯಿಂಟ್ಸ್ ನಾವು ಆ್ಯಡಪ್ ಮಾಡ್ಕೊಬೇಕು, ಈ ಪಾಯಿಂಟ್ಸ್ ನಮಗೆ ಬೇಡ ಅಂತ ಆ್ಯಡಪ್ ಮಾಡ್ಕೊಳೋದು ಡಿಫ್ರೆನ್ಸ್ ಇರುತ್ತೆ. ಸೊ ಎರಡೂ ರೆಡಿಯಾಗಿದೆ. ಸೊ ಲೆಟ್ ಮೀ ಸರ್ವ್ ಮೈ ಬ್ರೇಕ್ಫಾಸ್ಟ್. ಇಲ್ಲಿ ರೊಟ್ಟಿ ಸ್ವಲ್ಪ ಎಲ್ಲ ಸೈಡಲ್ಲೂ ಈವನಾಗಿ ಬೇಯಿಸ್ಕೊತೀನಿ ನಾನು. ಸೊ ಇಲ್ಲಿ ಆಗ್ಲಿಕಾಯಿ ಪಲ್ಯ, ಗೊಜ್ಜು, ವಾಟೆವರ್. ಸೊ ರೆಡಿಯಾಗಿದೆ. ಈವನಾಗಿ ಬೇಯಿಸ್ಕೊಂಡ್ರೆ ನಾನು ಸ್ವಲ್ಪ ಒಂದೇ ರೊಟ್ಟಿಲೇ ಆಗಿಬಿಡಲಿ ಅಂತ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ದಪ್ಪಕ್ಕೆ ತಟ್ಕೊಂಡಿದ್ದೀನಿ. ಸೊ ಮತ್ತೆ ಎರಡೆರಡು ಬೇಯಿಸ್ತಾರೆ ಅಂತ ಸ್ವಲ್ಪ ಪಾತ್ರೆ ಇದೆ, ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗಲಕಾಯಿ ಗೊಜ್ಜು, ಅಕ್ಕಿ ರೊಟ್ಟಿ. ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಶಾರ್ಟ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆ್ಯಂಡ್ ದೆನ್ ನಾನು ಬ್ರೇಕ್ಫಾಸ್ಟ್ನ ಮಾಡಿ ಲಂಚ್ ಪ್ರಿಪೇರ್ ಮಾಡ್ಬೇಕಾದ್ರೆ ಇಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಏನಾದ್ರು ಗಪ್ ಚಿಪ್ ಮಾತಾಡ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಶಾರ್ಟ್ ವೀಡಿಯೋಸ್ ಮಾಡ್ಕೊ. ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದೆ, ಬಟ್ ಇಲ್ಲಿ ಶಾರ್ಟ್ ವೀಡಿಯೋಸ್ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸೊ ತುಂಬ ಚೆನ್ನಾಗಾಗಿದೆ. ಕಡಲೆಕಾಳು ಮತ್ತೊಂದು ಸ್ವಲ್ಪ ಕಹಿ, ಆಮೇಲೆ ಆಲೂಗಡ್ಡೆ ಒಂಥರ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಾಗಿದೆ. ಸೊ ನಾನು ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀನಿ, ಯಾಕಂದರೆ ಆಪೋಸಿಟ್ಟೇ ಸ್ವಲ್ಪ ನನ್ನ ಮನೆ ಮುಂದೆ ಸ್ವಲ್ಪ ಗಿಡ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ತುಂಬ ಚೆನ್ನಾಗಿ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಸೊ ಲೆಟ್ ಮೀ ಶೋ, ಇಲ್ಲಿ ಕುತ್ಕೊಂಡ್ರೆ ಯಾವ ವ್ಯೂ ಸಿಗುತ್ತೆ ನನಗೆ ಅಂತ ನೋಡಿ. ಈ ವ್ಯೂ ಸಿಗುತ್ತೆ. ಸೊ ಸಕ್ಕತ್ತಾಗಿರುತ್ತೆ. ಅಲ್ಲಿ ಪಕ್ಷಿ ಎಲ್ಲ ಬಂದು ಕುತ್ಕೊಂಡು ಓಡಾಡ್ಕೊಂಡಿರುತ್ತೆ. ಸೊ ಅದನ್ನು ನೋಡೋಕ್ಕೆ ಸಖತ್ ಖುಷಿ ಅನಿಸುತ್ತೆ. ನನಗೆಲ್ಲ ಈ ರೀತಿ ವ್ಯೂ ಇರಬೇಕು, ಎಲ್ಲ ಟಿ ವಿಲಿ ಏನಾದ್ರು ನೋಡ್ಕೊಬೇಕು. ಸೊ ಇನ್ನೂ ನೋಡ್ದಲ್ಲೇ ಜಸ್ಟ್ ಊಟನೇ ಮಾಡಿ, ಅದು ಇಟ್ ಈಸ್ ನಾಟ್ ಎ ಗುಡ್ ಹ್ಯಾಬಿಟ್. ಸೊ ಊಟ ಮಾಡ್ಬೇಕಾದ್ರೆ ಊಟದ ಬಗ್ಗೆ ಕಾನ್ಸಂಟ್ರೇಷನು, ಇಲ್ಲ ತಿಂಡಿ ಮಾಡ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಇದೆ, ತುಂಬ ಒಳ್ಳೆಯದಂತೆ. ಬಟ್ ನೋಡೋಣ ಹೋಗ್ತಾ ರೂಢಿ ಮಾಡ್ಕೊತೀನ ಅಂತ. ಸೊ ಲೆಟ್ ಮೀ ಕಂಪ್ಲೀಟ್ ಮೈ ಬ್ರೇಕ್ಫಾಸ್ಟ್, ದೆನ್ ಐ ವಿಲ್ ಮೀಟ್ ಯು. ಲಂಚ್ ಪ್ರಿಪೇರ್ ಮಾಡ್ಬೇಕಾದ್ರೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಆ್ಯಕ್ಚುಲಿ ಶಾರ್ಟ್ಸ್ ವೀಡಿಯೋ ಥಾಟ್ ಫಾರ್ ದ ಡೇ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಅದು ಮಾಡೋಷ್ಟಿಗೆ ತುಂಬ ಲೇಟ್ ಆಗಿಬಿಟ್ಟು. ಸೊ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಮಾಡಿ
ಆ್ಯಂಡ್ ದೆನ್ ಸ್ವಲ್ಪ ಲೆಫ್ಟ್ ಓವರ್ ರೈಸ್ ಮತ್ತು ಸಾಂಬಾರು ಇತ್ತು, ಸೊ ಅದರಲ್ಲೇ ಮ್ಯಾನೇಜ್ ಮಾಡಿಕೊಂಡೆ. ಸೊ ಇವಾಗ ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಂಬಿಡೋಣ ಅಂತ. ಸೊ ವಾಕ್ ಬೇರೆ ಹೋಗಬೇಕು, ಹಾಗಾಗಿ ಡಿನ್ನರ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಟ್ಕೊಂಡು ಹೋದರೆ ಸರಿ ಹೋಗುತ್ತೆ ಅಂತ. ಸೊ ಬನ್ನಿ ಬೇಗ ಲಂಚಿಗೆ ಏನು ಐಡಿಯಾ ಮಾಡಿದ್ನೋ ಸೊ ಅದೇ. ಚೂರು ಮೆಸ್ಸಿದೆ, ಕ್ಲಿಯರ್ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದರೆ ಎಣ್ಗಾಯಿ ಸಾಂಬಾರು ಆ್ಯಂಡ್ ದೆನ್ ಸ್ವಲ್ಪ ರೈಸ್, ಮುದ್ದೆ, ಕೋಸಂಬರಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡ್ತೀನಿ ಅಂತ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟು ಸೊ ಅದನ್ನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಎಣ್ಗಾಯಿ ಒಬ್ರೊಬ್ರು ನನ್ನ ತಿಂಡಿ ಮಾಡ್ತಾರೆ, ಸ್ವಲ್ಪ ಲೆಂತಿ ಪ್ರೊಸೆಸ್ ಇರುತ್ತೆ, ನಾನು ಸ್ವಲ್ಪ ಈಸಿ ಪ್ರೊಸೆಸ್, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಬಿಗಿನ್ ಮಾಡಿಬಿಡ್ತೀನಿ ನಾನು. ಸೊ ಎಲ್ಲ ರೆಡಿ ಎಲ್ಲ ಮಾಡಿಕೊಂಡು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮ್ ಬಂದು 5 o'clock ಆಗಿದೆ. ನನಗಿದು 6 o'clock ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಮಾಡಿಕೊಂಡು 6 o'clock ವಾಕ್ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಓಕೆ, ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಗ್ರೇವಿಗೆ ಪೇಸ್ಟು, ಸೊ 2 ಟೊಮೊಟೊ ಹಣ್ಣು, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು 1 ಆನಿಯನ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಹ್ಯಾಂಡ್ಫುಲ್ ಆಫ್ ಬೆಳ್ಳುಳ್ಳಿ ಮತ್ತು ಶುಂಠಿ ಮೆಜರ್ಮೆಂಟು. ಸೊ ಇದಿಷ್ಟು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಕಡಲೆ, ಸೊ ತಿಕ್ಕ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಕಡಲೆನ ಆ್ಯಡ್ ಮಾಡೋದು. ಚಿಲ್ಲಿ ಪೌಡರ್, ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮೀಡಿಯಮ್ ಸ್ಪೈಸಿ, ಸೊ ಹಾಗಾಗಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಲವಂಗ, ಒಂದು 5 ರಿಂದ 6 ಲವಂಗ ಮತ್ತು 1 ಇಂಚಷ್ಟು ಚಕ್ಕೆನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಚಕ್ಕೆ ಲವಂಗದ ಪೌಡರ್ ಇದ್ರೂ ಆ್ಯಡ್ ಮಾಡ್ಕೊಬೋದು. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯದ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ನಾನು. ಸ್ವಲ್ಪ ವಾಟರ್, ಪೇಸ್ಟ್ ಮಾಡ್ಕೊತೀನಿ. ಸೊ ಪೇಸ್ಟ್ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಚಾಪ್ ಮಾಡ್ಕೊತೀನಿ, 4 ಕಟ್ಸಾಗಿ ಮಾಡ್ಕೊತೀನಿ. ಸೊ ಚಿಕ್ಕದು ಎಷ್ಟು ಪ್ರಿಟಿಯಾಗಿದೆ ಅಲ್ವಾ. ಸೊ ದಪ್ಪಗಿಂತ ನನಗೆ ಈ ರೀತಿ ಚಿಕ್ಕದ್ರಲ್ಲಿ ಎಣ್ಗಾಯಿ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಕ್ಯೂಟಾಗಿದೆ. ಸೊ ಲೆಟ್ ಮೀ 4 ಪೀಸಸ್ಸಾಗಿ ಕಟ್ ಮಾಡ್ಕೊತೀನಿ. ಚಾಪ್ ಮಾಡಿಕೊಂಡೆ ನೋಡಿ ಈ ರೀತಿ 4. ಮತ್ತು ಏನಾದ್ರು ಹುಳ ಏನಾದ್ರು ಆಗಿದೆ ಅಂತ ಸೊ ಸರ್ಚ್ ಮಾಡಿ ಕಟ್ ಮಾಡ್ಕೊಬೇಕು. ಸೊ ಇವಾಗ ನಾವೇನು ಪೇಸ್ಟ್ ಮಾಡಿದ್ವಲ್ಲ ಸೊ ಅದನ್ನು ಸೊ ಹೀಗೆ ಇದರೊಳಗೆ ಫಿಲ್ ಮಾಡ್ಕೊಳ್ಬೇಕು. ಸೊ ಅವಾಗಲೇ ಅದು ಕ್ಲಿಯರಾಗಿ ಆ ಟೇಸ್ಟ್ ಬರೋದು. ನೋಡಿ ಈ ಥರ ಫಿಲ್ ಮಾಡ್ಕೊಬೇಕು. ಸೊ ಫುಲ್ಲು ಏನೋ ಎಣ್ಣೆ ಕಾಯೋದು ಬೇಡ, ಫುಲ್ಲು ಎಣ್ಣೆ ಕಾದಿದ್ರೆ ಸ್ವಲ್ಪ ಚಿಟಪಟ ಅಂತ ಅನ್ನುತ್ತೆ. ಸೊ ಹಾಗಾಗಿ ಮೀಡಿಯಮಾಗಿ ಫ್ರೈ ಆಗಿದ್ರೆ ಸಾಕು. ಈ ರೀತಿ ನೀಟಾಗಿ ಸ್ಟಫ್ ಮಾಡಿರೋ ಪೇಸ್ಟ್ ಒಳಗೆ ಮುಳುಗಾಯನ್ನೆಲ್ಲ ಬದನೆಕಾಯಿ ಎಲ್ಲ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಸಾಲ್ಟ್ನ ಪೇಸ್ಟಿಗೆ ಹಾಕ್ಕೊಬೇಕು. ಸೊ ನಾನು ಪೇಸ್ಟಿಗೆ ಹಾಕೋದು ಮರ್ತೋಗಿತ್ತು. ಸೊ ಹಾಗಾಗಿ ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ.
ಪೇಸ್ಟ್ ಮಾಡ್ಕೊತೀರಲ್ಲ ಮಿಕ್ಸಿಲಿ, ಸೊ ಆ ಟೈಮಲ್ಲೇ ಹಾಕ್ಕೊಂಬಿಡಿ. ಇದಿಷ್ಟು ಫಸ್ಟು ಒಂದು 2 ಸೆಕೆಂಡ್ಸ್ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷ ಆದಮೇಲೆ, ಸೊ 5 ನಿಮಿಷ ಫ್ರೈ ಆದರೆ ಸಾಕು. ಇವಾಗ ನಾವೇನು ಪೇಸ್ಟ್ ಮಾಡಿ ಉಳಿದಿರೋ ಪೇಸ್ಟ್ ಇದೆಯಲ್ಲ, ಸೊ ಅದನ್ನು ಆ್ಯಡಪ್ ಮಾಡಿಕೊಂಡು ನೀರು ಹಾಕ್ತಲೇ ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ದೆನ್ ವಾಟರ್ನ ಆ್ಯಡ್ ಮಾಡ್ಕೊಬೇಕು. ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಡಿ. ಸೊ ಈವನ್ನಾಗಿ ಎಲ್ಲದಕ್ಕೂ ನೋಡಿ, ಈ ರೀತಿ ನಾವು ಏನು ಪೇಸ್ಟ್ ಎಲ್ಲ ಹಾಕ್ತಲ್ಲ ಫ್ರೈ ಮಾಡಿಕೊಂಡ್ರೆ ಒಳಗಿರೋ ಪೇಸ್ಟು ನೀಟಾಗಿ ನೋಡಿ ಫಿಲ್ ಆಗಿರುತ್ತೆ. ಸೊ ಫಸ್ಟ್ ಅದಕ್ಕೆ ಅದನ್ನು ಫ್ರೈ ಮಾಡ್ಕೊಂಡು ದೆನ್ ಆಮೇಲೆ ಉಳಿದಿರೋ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡಬೇಕು. ಸೊ ಈ ರೀತಿ ಒಂದು 10 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಸೊ ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಎಣ್ಣೆ ಎಲ್ಲ ಇವಾಗ ಈ ರೀತಿ ಸೈಡಲ್ಲಿ ಬಿಟ್ಟಿದೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ. ಈ ಸ್ಟೇಜಲ್ಲಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಬೇಯಕ್ಕೆ ಎಸ್ಬೇಕು, ಮತ್ತು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಗ್ರೇವಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ವಾಟರ್ನ ಆ್ಯಡಪ್ ಮಾಡ್ಕೊಳ್ಳಿ. ಆಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಬೇಕು. ನಾನು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊತೀನಿ. ನನಗೊಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿನೇ ಬೇಕು. ಸೊ ಇವಾಗಿದೆ, ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನನಗೆ ಈ ಕನ್ಸಿಸ್ಟೆನ್ಸಿಲಿ ಬೇಕಲ್ವ, ಸೊ ಹಾಗಾಗಿ ಇನ್ನೂ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಒಳ್ಳೆ ಕಲರ್ ಬಂದಿದೆ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಬದನೆಕಾಯಿನ ನೀಟಾಗಿ ಬೇಯೋವರೆಗೂ ಬೇಯಿಸ್ಕೊಬೇಕು. ಸೊ 95% ಅಷ್ಟು ಮಾತ್ರ ಕುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ಸ್ಮ್ಯಾಶ್ ಆಗೋಗುತ್ತೆ. ಸೊ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡೋಣ. ಸೊ ಈ ಕಡೆ ಗ್ರೇವಿಗೆ ಇಟ್ಕೊಂಡಿದ್ದೀನಿ, ಈ ಕಡೆ ಕೋಸಂಬರಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದು ಕುದಿಯೋಷ್ಟೊತ್ತಿಗೆ ಕೋಸಂಬರಿನ ಮಾಡ್ಕೊಂಡ್ಬಿಡ್ತೀನಿ. ಸೊ ಯೂಶ್ವಲಿ ಇನ್ನೇನಿಲ್ಲ, ಕಾಯಿ ತುರಿ ಇದೆಲ್ಲ ಆ್ಯಡಪ್ ಮಾಡ್ಕೊಳೋದು. ಸೊ ಓಕೆ, ಲೆಟ್ ಮಿ ಶೋ. ಸೊ ಇಷ್ಟು ಮೊಳಕೆ ಬಂದಿದೆ, ಸೊ ಸಾಕು. ದೆನ್ ಇದಕ್ಕೆ ನಾನು ಕಾಯಿ ತುರಿ, ಕ್ಯಾರೆಟ್ ತುರಿ, ಸೊ ಕೊತ್ತಂಬರಿ ಸೊಪ್ಪು. ಇವಾಗ ಆಲ್ರೆಡಿ ಇನ್ನೂ 6:15 ಆಗಿದೆ. ಸೊ ಈ ರೀತಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಫ್ರಿಜ್ಜಲ್ಲಿ ಇಟ್ಟಿರ್ತೀನಲ್ವ, ಸೊ ಕಾಯೆಲ್ಲ ಅಷ್ಟೊತ್ತಿಗೆ ಡಿಸಾಲ್ವ್ ಆಗಲಿ ಅಂತ. ಸೊ ಇವಾಗ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಸೊ 2 ಟೇಬಲ್ ಸ್ಪೂನಷ್ಟು ಆಯಿಲ್, ದೆನ್ ಸಾಸಿವೆ ಮತ್ತು ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಊಟ ಮಾಡ್ಬೇಕಾದ್ರೆ ಸಾಲ್ಟ್ನ ಆ್ಯಡ್ ಮಾಡ್ಕೊತೀನಿ. ಸೊ ಕುಕ್ ಆಗಿದೆ. ಸೊ 95% ಅಷ್ಟು ಮಾತ್ರ ಕುಕ್ ಮಾಡ್ಕೊಬೇಕು. ಸೊ ಈ ಕಡೆ ಕೋಸಂಬರಿ ರೆಡಿಯಾಗಿದೆ, ಈ ಕಡೆ ಎಣ್ಗಾಯಿ ಸಾಂಬಾರು ರೆಡಿಯಾಗಿದೆ. ಸೊ 2 ರೆಡಿಯಾಗಿದೆ. ಸ್ವಲ್ಪ ಪಾತ್ರೆ ಇದೆ, ಅದು ಬಿಟ್ಟರೆ ಇನ್ನು ಕ್ಲೀನಪ್ ಮಾಡ್ಕೊಂಡಿದ್ದೀನಿ. ರೈಸ್ ಮತ್ತು ಮುದ್ದೆ ಮಾಡಬೇಕು. ಸೊ ಮುದ್ದೆ ಆಪ್ಷನಲ್, ರಾಗು ಕೇಳಿ ಮಾಡು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇನ್ನೇನು ಕಾಫಿ ಬೇಕಾ ಅಂತ ಕೇಳ್ತಾ ಇದ್ದೀನಿ. ಅವ್ರ ಆಫೀಸಿಂದ ಬಂದರು. ಸೊ ಕಾಫಿ ಬೇಕು ಅಂದರೆ ಕಾಫಿ ಕುಟ್ಟಿ ವಾಕ್ ಹೋಗೋಕ್ಕಾಗುತ್ತೋ ಇಲ್ವೋ ನೋಡೋಣ. ಸೊ ಟೈಮ್ ಆಗೋಗಿದೆಲ್ವ, ಇಲ್ಲ ಮೇಲ್ಗಡೆ ಮಾಡಿದ್ರೆ ಆಗುತ್ತೆ. ಸೊ ಓಕೆ, ಇನ್ನೇನಾದ್ರು ಬ್ಯಾಲೆನ್ಸ್ ಇದೆ ಕೆಲಸ ಅಂತ ಯೋಚನೆ ಮಾಡ್ಕೊತೀನಿ. ಸೊ ನಮ್ಮಲ್ಲಿ ಯೂಶಲಿ ಏನೇನು ಸ್ನ್ಯಾಕ್ಸ್ ಇರುತ್ತೆ ಅಂತ ಅಂದರೆ ಪೊಟ್ಯಾಟೊ ಚಿಪ್ಸು. ಇದ್ರದ್ದು ನನಗೆ ನೇಮ್ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನನಗೆ ಚಿಕ್ಕ ಇಷ್ಟ, ಯಾವಾಗಲೂ ಅಷ್ಟೇ. ಸೊ ಅಮ್ಮನ ಮೇಲೆ ಚಿಕ್ಕೂರಲ್ಲಿದ್ದಾಗಲೂ ಅಷ್ಟೇ. ಸೊ ಯೂಶಲಿ ಚಿಪ್ಸ್ ಅಂಗಡಿಲಿ, ಸೊ ನಂದು ಅಂದರೆ 7th ಅಷ್ಟು ಗೊತ್ತಿರಲಿಲ್ಲ, ಬಟ್ 8 ಆದಮೇಲೆ ಸೊ ಸ್ವಲ್ಪ ಟೌನ್ ಒಳಗಿತ್ತು ನಮ್ಮ ಸ್ಕೂಲು. ಸೊ ಹೈಸ್ಕೂಲಲ್ಲಿ ಸಮೇತ ಯೂಶಲಿ ನಾನು ಇದನ್ನು ತೊಗೊತಿದ್ದೆ. 2 ಡೇಸ್ ಒಂದ್ಸತಿ ತೊಗೊಂಡೋಗ್ತಿದ್ದೆ ಮನೆಗೆ. ಸೊ 2 ಡೇಸ್ಗೆ ಒಂದ್ಸತಿ ಖಾಲಿ ಮಾಡ್ಕೊಂಡಿದ್ದೆ. ಇದೊಂದು ಒನ್ ಆಫ್ ದಿ ಫೇವ್ರೇಟು. ಆ್ಯಂಡ್ ದೆನ್ ಪೊಟ್ಯಾಟೊ ಚಿಪ್ಸ್ ಅಂದರೆ ನಂಗೆ ಸಖತ್ ಇಷ್ಟ. ಸೊ ಯೂಶ್ವಲಿ ನಮ್ಮ ಸ್ನ್ಯಾಕ್ಸ್ ಅಂತ ಅಂದರೆ ಇದ್ದೇ ಇರುತ್ತೆ. ಸೊ ಈ ಪೊಟ್ಯಾಟೊ ಚಿಪ್ಸು
ಅಂದರೆ ಖಾರದ ಪುಡಿ ಅದಲ್ಲ, ಜಸ್ಟ್ ಸಾಲ್ಟ್ ಪೊಟ್ಯಾಟೊ ಚಿಪ್ಸು. ಆ್ಯಂಡ್ ದೆನ್ ಸೊ ಕೊಬ್ಬರಿ ಮಿಠಾಯಿ, ಇದು ಓಪನ್ ಆಗಿದೆ. ಕಡಲೆ ಮಿಠಾಯಿ, ಇದು ಪೀನಟ್ಟು, ಉಲ್ಟಾ ಕಾಣಿಸ್ತಿದೆ. ಸೊ ಇದು ಯೂಶ್ವಲಿ ಸ್ನ್ಯಾಕ್ಸ್ ಇದ್ದೇ ಇರುತ್ತೆ. ಸೊ ಚಾಕ್ಲೇಟ್ಸ್ದು. ಸೊ ನೀವೆಲ್ಲ ಸ್ನ್ಯಾಕ್ಸ್ ಎಲ್ಲ ಏನು ತಿಂತೀರಾ ಅಂತೆಲ್ಲ ಕಮೆಂಟ್ಸ್ ಮಾಡ್ತಿದ್ದೀರ. ಸೊ ಹಾಗಾಗಿ ತೋರಿಸಿದ್ದು. ಸೊ ಇದು ಯೂಶ್ವಲಿ ಸ್ನ್ಯಾಕ್ಸ್ ಇದ್ದೇ ಇರುತ್ತೆ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್. ಟಿಫನ್ ಆದಮೇಲೆ ಒಂದು ಸ್ವೀಟು, ಲಂಚ್ ಆದಮೇಲೆ ಒಂದು ಸ್ವೀಟು, ಡಿನ್ನರ್ ಆದಮೇಲೆ ಒಂದು ಸ್ವೀಟು. ನಂಗೆ ಸಖತ್ ಇಷ್ಟ. ಇವಾಗ ಒಂದು 2 ಮಂತ್ಸಿಂದ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಸೊ ಲಂಚ್ ಆದಮೇಲೆ ಒಂದು ಸ್ವೀಟ್ನ ತಿಂತೀನಿ. ಸೊ ಅದೇ ಇದೆ ಪೀನಟ್ಸು, ಕೊಬ್ಬರಿ ಮಿಠಾಯಿ, ಈ ರೀತಿ ಸ್ವೀಟ್ಸ್ನ ತಿಂತೀನಿ ಅಷ್ಟೇ. ಚಿಪ್ಸು ಅಷ್ಟೇ ಒಂದು 2 ಮಂತ್ಸಿಂದ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಸೊ ನೆನ್ನೆ ಹೋದಾಗ ಅಂದರೆ ಸ್ವಲ್ಪ ತಿನ್ನೋಣ ಅಂತ, ಅಂದರೆ ಜಸ್ಟ್ ಒಂದು ಸ್ವಲ್ಪ ಎಷ್ಟು ತಿಂತೀನಿ ಅಂತ ಡೈಲಿ ಅಲ್ಲ. ಸೊ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಹೊರಗಡೆಯಿಂದ ಏನೂ ತರಲಿಲ್ಲ ಅಂದರೆ, ಈವ್ನಿಂಗ್ ಸ್ನ್ಯಾಕ್ಸ್ ಇಲ್ಲ ಫ್ರೂಟ್ ಎಲ್ಲ ತಿಂತಾಯಿದ್ದೀನಿ ಇವಾಗ. ಸೊ ಏನೂ ತರಲಿಲ್ಲ ಅಂತ ಅಂದರೆ ಇನ್ ಕೇಸ್ ಈ ರೀತಿ ತಿಂತೀನಿ. ಸೊ ಇದು ನಮ್ಮಲ್ಲಿರೋ ಸ್ನ್ಯಾಕ್ಸು. ಸೊ ನಿಮಗೆ ಸ್ನ್ಯಾಕ್ಸ್ ಫುಡ್ಡು ಮತ್ತು ಚಿಕ್ಕವಳಿಂದ ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಿರ್ತೀರಲ್ಲ. ಸೊ ಇವಾಗ ನೋಡಿ ನಾನು ಅದನ್ನು ಇವಾಗಲೂ ಅಷ್ಟೇ ಒಂದು 2 ಅದು ತಿಂದೇ ತಿಂತೀನಿ, ಒಂದು 2 ಡೇಸ್ ಒಂದ್ಸತಿ ಆದರೂ. ನೀವು ಆ ರೀತಿ ಏನು ಒಂದು ಸ್ನ್ಯಾಕ್ಸ್ ಅಂತ ಇರುತ್ತಲ್ಲ, ಫೇವ್ರೆಟ್ ಸ್ನ್ಯಾಕ್ಸ್, ನಿಮ್ಮದೆಲ್ಲ ಫೇವ್ರೆಟ್ ಸ್ನ್ಯಾಕ್ಸ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಬನ್ನಿ ಬೇಗ ಕಾಫಿ ಮಾಡ್ಕೊಂಬಿಡೋಣ. ಸೊ ನಾನು ಕಾಫಿ ಜೊತೆಗೆ ನೋಡಿ ಹೇಳಿದ್ನಲ್ಲ ಚಿಪ್ಸ್ ಮತ್ತು ಇಷ್ಟನ್ನು. ಸೊ ಡೈಲಿ ಅಲ್ಲ, ಒಂದು 2 ಡೇಸಿಗೆ ಒಂದ್ಸಾದ್ರೂ ತಿಂದಿರ್ತೀನಿ. ಸೊ ಓಕೆ, ಕಾಫಿ ಕುಡಿತೀನಿ. ನನ್ನ ಕಾಫಿ ಒಟ್ಟಿಗೆ ಸ್ವಲ್ಪ ಚಿಪ್ಸು, ಓಕೆ. ಲಂಚು ಸಾರಿ ಡಿನ್ನರ್ ಅಲ್ವಾ, ಡಿನ್ನರ್ನ ಮುದ್ದೆ ಸ್ವಲ್ಪ ರೈಸಿಗೆ ಇಟ್ಟಿದ್ದೀನಿ ಈ ಕಡೆ. ಸೊ ಮುದ್ದೆ ಮಾಡ್ಬೇಕಾದ್ರೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಣ್ಗಾಯಿ ನೋಡಿ ಎಷ್ಟು ಚೆನ್ನಾಗಿದೆ, ಪರ್ಫೆಕ್ಟಾಗಿದೆ. ಸೊ ನನಗೆ ಇವಾಗ ರೈಸ್ ಸಿಗಲ್ಲ, ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ರೊಟ್ಟಿಗೆ ಇಲ್ಲ ಚಪಾತಿಗೆ ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ ಇನ್ನೊಂದ್ಸತಿ ಕುದಿಸಿದ್ರೆ. ಸೊ ಸಖತ್ತಾಗಿದೆ. ರಸಮ್, ಮೊಸರು, ಎಣ್ಗಾಯಿ ಸಾಂಬಾರು ಮತ್ತು ಎಣ್ಗಾಯಿನ ಇಟ್ಕೊಂಡಿದ್ದೀನಿ, ಕೋಸಂಬರಿ, ಒಂದು ಸ್ವೀಟು, ಮುದ್ದೆ ಮತ್ತು ರೈಸು. ಪರ್ಫೆಕ್ಟ್ ನಮ್ಮ ಸ್ಟೈಲಿನ ಡಿನ್ನರ್ ರೆಡಿಯಾಗಿದೆ. ಸೊ ಫೋಕಸ್ ಆಗ್ತಿಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಸೊ ಲೆಟ್ ಮೀ ಮುದ್ದೆ ಜೊತೆಗೆ ಟ್ರೈ ಮಾಡ್ತಿದ್ದೀನಿ ಯಾವ ರೀತಿ ಆಗಿದೆ ಅಂತ. ಸೊ ವಾಯ್ಸ್ ಏನಾದರೂ ಕ್ಲಿಯರ ಕೇಳಿಸ್ತಿಲ್ಲ ಅಂದರೆ ಟಿ ವಿ ವಾಚ್ ಮಾಡಿಕೊಂಡು ಊಟ ಮಾಡ್ತಿದ್ದೀನಿ. ಸೊ ವಾಯ್ಸ್ ಓವರ್ ಓಕೆನಾ, ಕೇಸ್ ಸೌಂಡ್ ಕೇಳಿಸ್ತಿಲ್ಲ ಅಂತಂದರೆ. ಸ್ವಲ್ಪ ಸ್ಪೈಸಿಯಾಗಿ ಸ್ವಲ್ಪ ಚೆನ್ನಾಗಾಗಿದೆ, ಪರ್ಫೆಕ್ಟ್ ಕಾಂಬಿನೇಷನ್. ಇದು ನಮ್ಮ ಸ್ಟೈಲ್ ಥಾಲಿ ಅಂತ ಹೇಳ್ಬೋದು. ಸೊ ಮೊಸರು, ರಸಮ್, ಎಣ್ಗಾಯಿ ಸಾಂಬಾರು ಮತ್ತು ಎಣ್ಗಾಯಿ ಅದನ್ನು ಫುಲ್ ಹೋಲ್ ಇಟ್ಕೊಂಡಿದ್ದೀನಿ. ಮತ್ತು ಕೋಸಂಬರಿ, ಮುದ್ದೆ ಮತ್ತು ರೈಸು ಮತ್ತು ಸೊ ಇದು ಹೋಮ್ ಮೇಡ್ ಅಲ್ಲ, ಸೊ ಒಂದು ಕಂಪ್ಲೀಟ್ ಥಾಲಿ ಆಗುತ್ತಲ್ವ. ಸೊ ಹಾಗಾಗಿ ಒಂದು ಸ್ವೀಟ್ನ ಇಟ್ಕೊಂಡಿದ್ದೀನಿ. ಸೊ ಮುದ್ದೆ ಊಟಗೆಲ್ಲ ಸಕ್ಕತ್ತಾಗಿದೆ. ಸೊ ಇನ್ನೇನು ರಸಮ್ ಯೂಶ್ವಲಿ ಶೇರ್ ಮಾಡಿದ್ದೀನಿ, ಸೊ ಹಾಗಾಗಿ ಶೇರ್ ಮಾಡ್ತಿಲ್ಲ. ಬಟ್ ಸಾಂಬಾರು ಕೋಸಂಬರಿ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಸೊ ಇರೋದ್ರನ್ನೆಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಥಾಲಿ ಪ್ರಿಪೇರ್ ಮಾಡ್ಕೊಬೋದು. ಸೊ ಒಂದು ವೆಜ್ಜೀಸ್ನ ಡೈಲಿ ತಿನ್ನೋದ್ರಿಂದ, ಸೊ ಹಸಿ ತರಕಾರಿ ಡೈಲಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಫೈನ್. ಸೊ ಮುದ್ದೆನೂ ತುಂಬ ಒಳ್ಳೆಯದು ಹೆಲ್ತಿಗೆ. ಆಮೇಲೆ ಮಜ್ಜಿಗೆ ರಾತ್ರಿ ತಿಂದು ಮಲಗಿರೋ ಸ್ವಲ್ಪ ತುಂಬ ತಂಪಾಗಿರುತ್ತೆ ಹೊಟ್ಟೆ ಎಲ್ಲ.
ಸ್ವಲ್ಪ ಸ್ವೀಟ್ ಸ್ವಲ್ಪ ಡೈಲಿ ಬೇಕೇ ಬೇಕು. ಸೊ ಅವಾಗೆಲ್ಲ ಸ್ವಲ್ಪ ಬೆಲ್ಲದ ಉಂಡೆ ಇಟ್ಟಿದ್ದಂತೆ ಅಮ್ಮ ಹೇಳ್ತಿದ್ದು. ಸೊ ಇವಾಗ ಸ್ವೀಟ್ಸ್ ಎಲ್ಲ ಬೇಕು, ಹಾಗಾಗಿ ಒಂದು ಸ್ವೀಟ್ಸ್ ಕಂಪ್ಲೀಟ್ ಖಾಲಿ. ಇವತ್ತು ನಾನು ಇದನ್ನು ತುಂಬ ಎಂಜಾಯ್ ಮಾಡ್ತೀನಿ. ಐ ಹೋಪ್ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಾನು ನೆಕ್ಸ್ಟ್ ಏನಾರ ಶೇರ್ ಮಾಡೋಂಗೆ ಶೇರ್ ಮಾಡ್ತೀನಿ, ಇಲ್ಲ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಓಕೆ ಫೈನ್, ಊಟ ಮಾಡ್ಕೊಂಡ್ಬಿಡ್ತೀನಿ. ಊಟ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಒಂದು ಸ್ವಲ್ಪ ವಾಕ್ ಮಾಡಿ ಬಿಗ್ ಬಾಸ್ ನೋಡ್ಕೊಂಡು ಮಲಗಬೇಕಷ್ಟೆ. ನಾನಂತೂ ಇವತ್ತು ಡೇ ಫುಲ್ ನಿಮ್ಮ ಜೊತೆ ಎಷ್ಟಾಗುತ್ತೋ ಅಷ್ಟನ್ನ ವ್ಲಾಗ್ನ ಮಾಡಿ ಶೇರ್ ಮಾಡ್ಕೊಳೋಕ್ಕೆ ಟ್ರೈ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದಂದರೆ ಪ್ಲೀಸ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ್ರೆ ಡೈಲಿ ವಿಡಿಯೋಸ್ ಅಪ್ಡೇಟ್ ಸಿಗುತ್ತೆ. ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಈಟ್ ಹೆಲ್ದಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನಾನು ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನನ್ನ ಮಿಸ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ ಬಾಯ್.